ಒಂದು ಯಂತ್ರಕ್ಕೆ ತಾಯಿಯಾಗಲು ಸಾಧ್ಯವೇ? ಪ್ರಕೃತಿಯ ಕ್ರೂರ ನಿಯಮಗಳ ನಡುವೆ ಪ್ರೀತಿ ಎನ್ನುವ ಸಾಫ್ಟ್ವೇರ್ ಕೆಲಸ ಮಾಡುತ್ತದೆಯೇ? ಈ ಪ್ರಶ್ನೆಗಳ ಉತ್ತರ ಹುಡುಕೋಕೆ ಹೊರಡುವ ಸಿನಿಮಾ ದಿ ವೈಲ್ಡ್ ರಾಬಾಟ್. ಡ್ರೀಮ್ ವರ್ಕ್ಸ್ ಅವರ ದ ವೈಲ್ಡ್ ರಾಬಾಟ್ ಕೇವಲ ಮಕ್ಕಳ ಸಿನಿಮಾ ಅಲ್ಲ, ಇದು ಬದುಕಿನ ಪಾಠ. ಯೂನಿವರ್ಸಲ್ ಡೈನಾಮಿಕ್ಸ್ ಕಾರ್ಗೋ ಶಿಪ್ನ 6 ರಾಬಾಟ್ಗಳು ಒಂದು ಚಂಡಮಾರುತದಿಂದಾಗಿ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪದೆ ಒಂದು ಜನ ವಾಸಿಸದ ಆದರೆ ಕೇವಲ ಪ್ರಾಣಿಗಳಿರುವ ಒಂದು ದ್ವೀಪಕ್ಕೆ ಬಂದು ಸೇರುತ್ತವೆ. ಎಲ್ಲಾ ರಾಬೋಗಳು ನಾಶ ಆಗಿದ್ದಾವೆ, ಆದರೆ ಒಂದು ರಾಸಮ್ 7134 ರಾಸ್ ಎನ್ನುವ ರಾಬಾಟ್ ಅಚಾನಕ್ಕಾಗಿ ಕಾಡು ಪ್ರಾಣಿಗಳಿಂದ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಆರಂಭವಾಗೋದು ಒಂದು ವಿಭಿನ್ನ ಪಯಣ. ಇಂದು ನಾವು ಮಾತನಾಡ್ತಿದ್ದೇವೆ ದಿ ವೈಲ್ಡ್ ರಾಬಾಟ್ ಎನ್ನುವ ಒಂದು ಮಕ್ಕಳ ಚಿತ್ರ. 8 ವರ್ಷದ ಮೇಲಿನ ಮಕ್ಕಳು ಇದನ್ನ ನೋಡಬಹುದು, ದೊಡ್ಡವರು ಕೂಡ ಇದರ ಮೇಕಿಂಗ್, ಸಂದೇಶ, ಕಾಂಟೆಂಟ್ ಎಲ್ಲದಕ್ಕಾಗಿ ನೋಡಬಹುದು. ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿರುವ ಈ ಸಿನಿಮಾ 2024ರಲ್ಲಿ ತಯಾರಾಗಿದ್ದು ಕ್ರಿಸ್ ಸ್ಯಾಂಡರ್ಸ್ ರವರ ನಿರ್ದೇಶನದ ಒಟ್ಟು 102 ನಿಮಿಷ, ಅಂದರೆ ಸುಮಾರು 1 ಗಂಟೆ 45 ನಿಮಿಷ ಇದೆ. ಪೀಟರ್ ಬ್ರೌನ್ ರವರ ದಿ ವೈಲ್ಡ್ ರಾಬಾಟ್ ಎನ್ನುವ ಪುಸ್ತಕವನ್ನಾಧರಿಸಿ ಈ ಸಿನಿಮಾವನ್ನ ಮಾಡಲಾಗಿದೆ. ಮುಖ್ಯ ಪಾತ್ರಗಳು ರಾಸ್ ಎನ್ನುವ ರಾಬಾಟ್, ಫಿಂಕ್ ಎನ್ನುವ ಒಂದು ನರಿ ಮತ್ತು ಬ್ರೈಟ್ ಬಿಲ್ ಎನ್ನುವ ಒಂದು ಬಾತುಕೋಳಿಯ ಕಥೆ. ಬೇರೆಲ್ಲ ಪಾತ್ರಗಳು ಸಮಯಕ್ಕೆ ತಕ್ಕ ಹಾಗೆ ಬಂದು ಹೋಗ್ತವೆ. ಮುಖ್ಯವಾಗಿ ಮನುಷ್ಯರಿಗಾಗಿ ಮಾಡಲ್ಪಟ್ಟ ಒಂದು ರಾಬಾಟ್ ಹೇಗೆ ತನ್ನನ್ನು ತಾನು ಪ್ರಾಣಿಗಳಿಗೆ ಅಡಾಪ್ಟ್ ಮಾಡಿಕೊಳ್ಳುತ್ತೆ ಎನ್ನುವುದು ಒಂದು ಸುಂದರವಾದ ಕಥೆ ಅಂತ ನನಗನ್ನಿಸ್ತು. ಎಲ್ಲಾ ಪ್ರಾಣಿಗಳು ಈ ರಾಸ್ ರಾಬಾಟ್ ಅನ್ನ ಸೇರೋದಿಲ್ಲ. ಮಾನ್ಸ್ಟರ್ ಅಂತ ಅಟ್ಟಿದಾಗ್ಲೂ ಕೂಡ ರಾಸ್ ಪಾಸಿಟಿವ್ ಆಗಿರ್ತಾಳೆ. ಅಂದ್ರೆ ನಾವು ಕೂಡ ಎಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ಕೂಡ ಧೈರ್ಯಗೆಡದೆ ಧನಾತ್ಮಕವಾಗಿರಬೇಕು ಎನ್ನೋದು ಸಂದೇಶ. ಪರಿಸ್ಥಿತಿ ಯಾವಾಗಲೂ ನಮ್ಮ ವಿರುದ್ಧ ಇರಬಹುದು, ಆದರೆ ನಮ್ಮ ಪ್ರತಿಕ್ರಿಯೆ ಅದು ನಮ್ದೇ. ಇನ್ನು ಫಿಂಕ್ ಮೊದಮೊದಲು ತನ್ನ ನರಿಬುದ್ಧಿಯನ್ನ ತೋರಿಸಿದರೂ ಸಹವಾಸ ಮತ್ತು ಸಂಬಂಧಗಳು ಹೇಗೆ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬ್ರೈಟ್ ಬಿಲ್ ಪಾತ್ರ ಇನ್ನೂ ಒಂದು ಪ್ರಮುಖ ಲೇಯರ್. ನಾನಿಲ್ಲಿಗೆ ಸೇರಲ್ಲ ಎನ್ನುವ ಒಂದು ಭಾವನೆ ಎಲ್ಲರಿಗೂ ಯಾವುದೋ ಹಂತದಲ್ಲಿ ಬಂದೇ ಬರುತ್ತೆ. ಆದರೆ ಆ ಭಾವನೆಯನ್ನ ದಾಟಿ ತಾನು ತನ್ನ ಸ್ಥಾನವನ್ನ ಸಂಪಾದಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ಅದೇ ಈ ಪಾತ್ರದ ಶಕ್ತಿ. ಐ ಆಮ್ ಔಟ್ ಆಫ್ ಕಾಂಟೆಕ್ಸ್ಟ್, ಐ ವೋಂಟ್ ಫಿಟ್ ಎನಿ ಮೋರ್ ಅಂತ ಅನ್ನಿಸಿದಾಗ ಹೇಗೆ ತರಬೇತಿ ಮಾತ್ರದಿಂದ ನೀವು ನಿಮ್ಮ ಸ್ಥಾನವನ್ನ ಗಳಿಸಬಹುದು ಎನ್ನುವುದನ್ನ ಮತ್ತೆ ಧೈರ್ಯ ಮತ್ತು ಪ್ರಯತ್ನದ ಪಾಠಗಳನ್ನು ನಿರ್ದೇಶಕರು ಈ ಪಾತ್ರದ ಮೂಲಕ ಹೇಳಿಸ್ತಾರೆ. ಎಲ್ಲಾ ಪ್ರಾಣಿಗಳಿಗೂ ನೀಡಿದ ಧ್ವನಿ ತುಂಬಾ ಚೆನ್ನಾಗಿದೆ. ಪಾತ್ರ ಸೃಷ್ಟಿ, ಕಾಡಿನ ಪರಿಸರ ಎಲ್ಲ ತುಂಬಾ ಸೊಗಸಾಗಿ ಆನಿಮೇಟ್ ಮಾಡಿದ್ದಾರೆ. ದೊಡ್ಡವರು ಕೂಡ ನೋಡಬಹುದು. ರಾಸ್ ಬ್ರೈಟ್ ಬಿಲ್ ಅನ್ನ ಸಾಕ್ಬೇಕಾದ್ರೆ ಒಂದು ಡೈಲಾಗ್ ಇದೆ, ತುಂಬಾ ಚೆನ್ನಾಗಿದೆ. ರಾಸ್ ಹೇಳ್ತಾಳೆ, ಐ ಡು ನಾಟ್ ಹ್ಯಾವ್ ದ ಪ್ರೋಗ್ರಾಮಿಂಗ್ ಟು ಬಿ ಅ ಮದರ್ ಅಂತ. ಆಗ ಪಾಸಮ್ ಅನ್ನುವ ಒಂದು ತಾಯಿ ರಿಪ್ಲೈ ಮಾಡ್ತಾಳೆ, ನೋ ಒನ್ ಡಸ್, ವಿ ಜಸ್ಟ್ ಮೇಕ್ ಇಟ್ ಅಪ್. ಎಂತಹ ಸತ್ಯ ಅಲ್ವಾ? ಯಾರು ಕೂಡ ತಾಯಿಯಾಗಲು ಪ್ರೋಗ್ರಾಮ್ ಮಾಡಲ್ಪಟ್ಟಿರೋದಿಲ್ಲ, ಅದು ಕಲಿಬೇಕು ಅಷ್ಟೇ. ಯು ಜಸ್ಟ್ ಮೈಟ್ ಕಿಸ್ ದ ಸ್ಕೈ ಎನ್ನುವ ಹಾಡು ತುಂಬಾ ಚೆನ್ನಾಗಿದೆ. ರಾಸ್ ಟಾಸ್ಕ್ ಓರಿಯೆಂಟೆಡ್ನಿಂದ ಪರ್ಪಸ್ ಓರಿಯೆಂಟೆಡ್ ಕಡೆಗೆ ಸಾಗುವ ಪಯಣ ಅದ್ಭುತವಾಗಿದೆ. ತಂತ್ರಜ್ಞಾನವನ್ನ ನಾವು ಪರಿಸರಕ್ಕೆ ಮಾರಕ ಅಂತ ನೋಡ್ತೇವೆ, ಆದರೆ ಇಲ್ಲಿ ಒಂದು ಭೀಕರ ಚಳಿಗಾಲದಲ್ಲಿ ಎಲ್ಲರನ್ನ ಕಾಪಾಡೋದು ರಾಸ್. ಉಪಯೋಗಿಸುವ ಕೈಗಳು ಒಳ್ಳೆಯವಿದ್ದರೆ ತಂತ್ರಜ್ಞಾನ ಯಾವತ್ತಿಗೂ ಪರಿಸರ ಸ್ನೇಹಿಯೇ ಎನ್ನುವುದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ಇನ್ನೂ ಒಂದು ಮನಸ್ಸಿನಲ್ಲಿ ಉಳಿಯುವ ಸಾಲು ಅಂದರೆ ಸಮ್ಟೈಮ್ಸ್ ಹಾರ್ಟ್ಸ್ ಹ್ಯಾವ್ ದೇರ್ ಓನ್ ಕಾನ್ವರ್ಸೇಷನ್ಸ್ ಅಂತ. ನಿಜ ಅಲ್ವಾ? ಈಗ ಎಲ್ರಿಗೂ ಗಿಬ್ಲಿ ಸ್ಟೈಲ್ ಚಿತ್ರಗಳು ಹೃದಯಕ್ಕೆ ಹತ್ರ ಆಗ್ತಾ ಇದ್ದಾವೆ. ಇದು ಯಾಕೆ ಅಂತ ಕಾರಣ ಹೇಳಿ ಅಂದರೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಇನ್ನೂ ಒಂದು ತುಂಬ ಒಳ್ಳೆ ಡೈಲಾಗ್ ಇದೆ, ಸಮ್ಟೈಮ್ಸ್ ಟು ಸರ್ವೈವ್ ವಿ ಮಸ್ಟ್ ಬಿಕಮ್ ಮೋರ್ ದ್ಯಾನ್ ವಿ ಆರ್ ಪ್ರೋಗ್ರಾಮ್ಡ್ ಟು ಬಿ. ನಾವು ಬದುಕಬೇಕು ಅಂದರೆ ನಾವೇನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವೋ ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ಬದುಕ್ತೇವೆ ಅನ್ನೋದು ತುಂಬ ಸೊಗಸಾದ ಸಂದೇಶ ಅಂತ ನನಗನ್ನಿಸ್ತು. ಕೆಲವು ನೆಗೆಟಿವ್ಸ್ ಅಂದರೆ ಚಿತ್ರ ಸ್ವಲ್ಪ ಫಾಸ್ಟ್ ಆಗಿದೆ ಅಂತ ಅನ್ನಿಸ್ತು. ಮಕ್ಕಳಿಗೆ ಸ್ವಲ್ಪ ಸಹಾಯ ಬೇಕಾಗಬಹುದು ಅರ್ಥ ಮಾಡ್ಕೊಳ್ಳೋಕೆ. ಆಮೇಲೆ ರಾಬಾಟನ್ನು ಸ್ತ್ರೀ ಪಾತ್ರವಾಗಿ ಚಿತ್ರಿಸಿದ್ದಾರೆ. ಇದರ ಹಿಂದಿನ ಉದ್ದೇಶ ಎಲ್ಲೂ ಕೂಡ ಸ್ಪಷ್ಟವಾಗಲ್ಲ. ನ್ಯೂಟ್ರಲ್ ಜೆಂಡರ್ ಇಟ್ಟಿಲ್ಲ. ಇನ್ನು ಈ ರಾಬಾಟ್ ಹುಡುಕಲು ಬಂದ ವಾಂಟ್ರಾ ಎನ್ನುವಂತಹ ಒಂದು ರಾಬಾಟ್ ಪಾತ್ರವನ್ನ ಇನ್ನೂ ಚೆನ್ನಾಗಿ ಬೆಳೆಸಬಹುದಿತ್ತು. ಯಾಕೆ ರಾಸ್ ಅವಶ್ಯಕ, ಲ್ಯಾಬ್ನಲ್ಲಿ ಯಾಕೆ ಆಕೆ ಬೇಕು, ಆಕೆಯನ್ನು ತೆಗೆದುಕೊಂಡು ಹೋಗೋದು ಎಷ್ಟು ಮುಖ್ಯ ಅಂತ ಅರ್ಥ ಮಾಡಿಸುವ ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಇದ್ರ ಬದಲು ಆ ಒಂದು ಕರ್ಕೊಂಡು ಹೋಗಲು ಬಂದ ರಾಬಾಟ್ ಮೇಲೆ ಮಕ್ಕಳಿಗೆ ದ್ವೇಷ ಬರೋ ಹಾಗೆ ಚಿತ್ರಿಸಲಾಗಿದೆ ಅಂತ ನನ್ಗನ್ನಿಸ್ತು. ಇಷ್ಟೇ ಬಿಟ್ರೆ ವೀಕೆಂಡ್ಗೆ ಮಕ್ಕಳನ್ನ ಎಂಗೇಜ್ ಮಾಡಲು ಒಂದೊಳ್ಳೆ ಸಿನಿಮಾವನ್ನು ಹುಡುಕ್ತಾ ಇದ್ರೆ ಇದನ್ನು ನೋಡಬಹುದು. ಮಕ್ಕಳಿಗೆ ತೋರಿಸಲೇಬಾರದಂತಹ ಸಂಗತಿಗಳು ಯಾವುವು ಈ ಸಿನಿಮಾದಲ್ಲಿ ಇಲ್ಲ ಅನ್ನೋದು ನನ್ನ ಭಾವನೆ. ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ನಮ್ಮ ಚಾನೆಲ್ನಲ್ಲಿ ಮೂಡಿಬರುತ್ತಿರುವ ರಿವ್ಯೂಗಳು ಇಷ್ಟ ಆದರೆ ಬಾಳೊಂದು ಭಾವಗೀತೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.
ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.